ಪ್ರಿನ್ಸ್ ಕಟ್ಟಲ್ಲಿ ಕ್ರಾಸ್ ಬೆಲ್ಟ್ ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ತುಂಬಾನೇ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ನೀವೇನಾದ್ರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೋಬಹುದು. ಹಾಗೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಇಂದ ಆನ್ಲೈನ್ ಲೈವ್ ಕ್ಲಾಸ್ ನ ತಗೊಳ್ತಿದ್ದೀನಿ. ಇದರಲ್ಲಿ ಫುಲ್ ಬ್ಲೌಸ್ ಕೋರ್ಸಸ್ ಇರುತ್ತೆ. ಪ್ರಿನ್ಸ್ ಕಟ್ಟು, ಕಟೋರಿ, ಹಾಗೆ ನಾರ್ಮಲ್ ಬ್ಲೌಸ್, ಬೋಟ್ ನೆಕ್, ಡೀಪ್ ನೆಕ್ ಎಲ್ಲ ಮೆಜರ್ಮೆಂಟ್ ಅಲ್ಲೂ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತೀನಿ. ನಿಮ್ಗೆ ನಾನು ಇಂಟ್ರೆಸ್ಟ್ ಇದ್ರೆ ಮೇಲ್ಗಡೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಲಿಮಿಟೆಡ್ ಇರುತ್ತೆ, ಅಂದ್ರೆ ಜಾಸ್ತಿ ಜನ ತಗೊಳ್ತಿಲ್ಲ, ಒಂದು ಲಿಮಿಟೆಡ್ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಕ್ಲಾಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪ್ರತಿ ಸಂಡೇ ನಿಮಗೆ ಆನ್ಲೈನ್ ಲೈವ್ ಕ್ಲಾಸ್ ಇರುತ್ತೆ. ಪ್ರೈಸ್ ಬಂದು 1500 ರೂಪಾಯಿ ಇರುತ್ತೆ. ಇದು 3 ತಿಂಗಳು ಇನ್ಕ್ಲೂಡ್ ಆಗಿರುತ್ತೆ. ಒನ್ ಟೈಮ್ ಪೇ ಮಾಡಿದ್ರೆ 3 ತಿಂಗಳ ತನಕ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾಗಿ ಯಾರು ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಕಟಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡಿ, ಬ್ಯಾಕ್ ಪಾರ್ಟು ಕಟಿಂಗ್ ಆಗಿದೆ ಆಲ್ರೆಡಿ. ಇವಾಗ ಬ್ಯಾಕ್ ಮಾರ್ಕಿಂಗ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಮಾರ್ಕ್ನು ಸೇಮ್ ಟು ಸೇಮ್ ಮಾಡಬೇಕಾಗತ್ತೆ. ಶೋಲ್ಡರು 15 ಇಂಚಿದೆ, 15 ಅರ್ಧ 7.5 ಬರುತ್ತೆ. ಫ್ರಂಟ್ ನೆಕ್ಕು 8 ಇಂಚಿದೆ. ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನು, 2 ಇಂಚು ಶೋಲ್ಡರ್ ಬೆಲ್ಟು, 1/4 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನು. ಓಕೆ, ಸೇಮ್ ಇಲ್ಲೂ ಅದೇ ರೀತಿ ಮಾರ್ಕ್ ಮಾಡಬೇಕಾಗತ್ತೆ. ಫ್ರಂಟ್ ನೆಕ್ಕು 8 ಇಂಚು. ಇವಾಗ ಡಾಟ್ ಪಾಯಿಂಟು 11.5 ಇದೆ. 11.5ಗೆ ಅರ್ಧ ಇಂಚನ್ನ ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ 12 ಇಂಚ್ ಬರುತ್ತೆ. 12 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ 3 ಇಂಚು ಡಾಟ್ಗೋಸ್ಕರ ಡೌನ್ ಮಾಡಬೇಕಾಗತ್ತೆ. ಆಲ್ಮೋಸ್ಟ್ ಈ ಮಾರ್ಕಿಂಗ್ ಬ್ಯಾಕ್ ಮಾರ್ಕಿಂಗ್ ಕರೆಕ್ಟ್ ಆಗುತ್ತೆ. ಇವಾಗ ಡಾಟ್ ಬಿಡ್ತು. ಸೆಂಟರ್ ಚೆಸ್ಟ್ 41 ಇರೋದ್ರಿಂದ ನಾನು 4 ಇಂಚ್ ತಗೊಳ್ತಿದ್ದೀನಿ ಡಾಟ್ ಪಾಯಿಂಟಿಗೆ. ಇಲ್ಲಿ 4 ಇಂಚ್ ಇದೆಯಲ್ವಾ, ಇಲ್ಲಿ 1/4 ಇಂಚ್ ಆಗುವಷ್ಟು ಕಡಿಮೆ ತಗೊಳ್ಬೇಕಾಗತ್ತೆ. ಈ 1/4 ಇಂಚ್ ಕಡಿಮೆ ಮಾರ್ಕ್ ಮಾಡಿ ಈ ರೀತಿ ಸ್ಟ್ರೇಟ್ ಒಂದು ಲೈನ್ ಹಾಕಬೇಕಾಗತ್ತೆ. ಇಲ್ಲಿಂದ 3 ಇಂಚು ಎಕ್ಸ್ಟ್ರಾ ತಗೊಳ್ತಿದ್ದೀನಿ, ಇದು ಟಕ್ಸಿಗೋಸ್ಕರ. ಈ ಕಡೆಯಿಂದ 1.5 ಇಂಚು ಮೇಲ್ಗಡೆ ತಗೊಳ್ತಿದ್ದೀನಿ. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಇಷ್ಟೇನು ಚೆಕ್ ಮಾಡಬೇಕಾಗತ್ತೆ ಕರೆಕ್ಟಾಗಿ. 10 ಇಂಚ್ ಇದೆಯಲ್ವಾ, ಹತ್ತು ಇಂಚಲ್ಲಿ 4 ಇಂಚ್ ಮೈನಸ್ ಆಯಿತು. ಈ 4 ಇಂಚ್ ಮೈನಸ್ ಮಾಡಿದಾನೆ, ಇದನ್ನು ಈ 4 ಇಂಚಿಂದ 10 ಇಂಚಿಗೆ ರೀತಿ ಮಾರ್ಕ್ ಮಾಡಬೇಕಾಗತ್ತೆ. ಇಲ್ಲಿಂದ ಈ ಕಡೆ ಒಳಗಡೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್.
ಓಕೆ. ಈ ರೀತಿ ಸ್ವಲ್ಪ ಇಲ್ಲಿ ಅಪ್ ಅಂಡ್ ಡೌನ್ ಬರುತ್ತೆ. ಇವಾಗ ಇಲ್ಲಿ ಆರ್ಮೋಲ್ ಶೇಪ್ನ ಕರೆಕ್ಟಾಗಿ ಡ್ರಾ ಮಾಡ್ಕೊಳ್ಬೇಕು. ಇಲ್ಲಿಂದ 4.25 ಅಥವಾ 5 ಇಂಚು, ನಾನು 4.25 ತಗೊಳ್ತಿದ್ದೀನಿ. 4.25ಗೆ ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಲೈಟಾಗಿ. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ನೆಕ್ ವಿಡ್ತ್ ಫ್ರಂಟಲ್ಲಿ 3 ಇಂಚ್ ತಗೊಳ್ತಿದ್ದೀನಿ. ಈ 3 ಇಂಚಿಗೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ ಶೇಪ್ ಅನ್ನೋದನ್ನ ಕರೆಕ್ಟಾಗಿ ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ಬಟ್ ನೆಕ್ ಶೇಪ್ ನೀವು ಯಾವುದನ್ನು ಡ್ರಾ ಮಾಡ್ಬೋದು. ನಾನು ಜಸ್ಟ್ ನಿಮಗೆ ರೌಂಡ್ ನೆಕ್ನ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ನಿಮ್ಗೇನಾದರೂ ಇಲ್ಲಿ ಸ್ಟಾರ್ ನೆಕ್ ಥರ ಬೇಕು ಅಂತ ಹೇಳಿದರೆ ಈ ರೀತಿ ಬರುತ್ತೆ, ಅಂದರೆ ಡೈಮಂಡ್ ಶೇಪ್ ಥರ ಈ ರೀತಿ ಬರುತ್ತೆ. ಇಲ್ಲಾಂದರೆ ಸ್ವೀಟ್ ಹಾರ್ಟ್ ನೆಕ್ ಬೇಕು ಅಂತ ಹೇಳಿದರೆ ಈ ರೀತಿ ಬರುತ್ತೆ. ಸ್ವಲ್ಪ ಚೇಂಜ್ ಅನ್ನೋದು ಬರುತ್ತೆ. ಬಟ್ ಅದು ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಪ್ರಿನ್ಸ್ ಕಟ್ ಕ್ರಾಸ್ ಬೆಟ್ ಅಟ್ಯಾಚ್ ಇರೋ ಬ್ಲೌಸು. ನಿಮ್ಗೇನಾದ್ರು ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಮ್ಮೆ ನೋಡಿ, ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.